ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ವಿಶೇಷ. ಸ್ಟಾರ್ಟಿಂಗೇ ಗೊತ್ತಾಗ್ಬಿಡುತ್ತೆ ಗಣೇಶ ಚತುರ್ಥಿ, ಗಣೇಶನ ನೋಡೋಕ್ಕೆ ಹೋಗಿರುವಂಥ ಬ್ಲಾಗು. ಈ ಬ್ಲಾಗು ನಾನು ಹುಬ್ಬಳ್ಳಿ ಶೂಟ್ ಮಾಡಿರುವಂಥದ್ದು ನನ್ನ ಚಿಕ್ಕಮ್ಮನ ಮನೆಯಲ್ಲಿ. ವಿಡಿಯೋ ಕೂಡ ಬರ್ತಿಲ್ಲ. ನಾವು 8:30 ಏನಿದೆ ಗಣೇಶನ ನೋಡಬೇಕಂತ ಹೋಗ್ತಾ ಇದ್ದೀವಿ. ಫಸ್ಟ್ ನಾವು ಆಟೋದಲ್ಲಿ ಹೋಗಿ ದುರ್ಗದ ಬೈಲು ಹೋಗ್ಬಿಟ್ಟು ಫಸ್ಟ್ ಹುಬ್ಳಿಕ ರಾಜನ ದರ್ಶನ ಮಾಡ್ಕೊಂಡ್ವಿ. ನೋಡಿ ಎಷ್ಟು ಸುಂದರವಾಗಿದೆ, ಎಷ್ಟು ದೈತ್ಯಾಕಾರವಾಗಿದೆ ಗಣೇಶ. ತುಂಬ ರಶ್ಶು. ಟಿಕೆಟ್ ಮಾಡಿಸಿನೇ ಒಳಗೆ ಹೋಗಿದ್ದು. ಟಿಕೆಟ್ ಮಾಡಿಸಿದ್ರು ಕೂಡ ತುಂಬ ರಶ್ ಇತ್ತು. ಅಲ್ಲಿ ದರ್ಶನ ಮಾಡೋಕ್ಕೂ ಬಿಡ್ತಾಯಿಲ್ಲ, ತುಂಬ ರಶ್ ಇರೋದ್ರಿಂದ. ಹಾಗೆ ಕಳಿಸ್ತಾ ಇದ್ದಾರೆ ಮುಂದೆ. ನೋಡ್ತಿರ್ಬೋದು, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಎಷ್ಟೊಂದು ರಶ್ ಇದೆ ಅಂತ. ಅದೇ ಗ್ಯಾಪಲ್ಲಿ ಚಿಕ್ಕದಾಗಿ ಫೋಟೋಸ್ಗಳನ್ನೆಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಸರ್ವ ಭಕ್ತಾದಿಗಳಿಗೂ ಆರ್ಥಿಕ ಸ್ವಾಗತ, ಸುಸ್ವಾಗತ. ಈಗ ನೀವು ನೋಡಲಿರುವ ದೃಶ್ಯ ಭಕ್ತಿಯ ಶಕ್ತಿ. ಸಣ್ಣ ಏನ್ ಮಾಡಿದೀವಿ ಮಾಡಿ ಅಯ್ಯಪ್ಪ ಸ್ವಾಮಿ ಲೀಲೆ, ಅದು ಯಾವ ಥರ ದೇವಸ್ಥಾನ ಆಯಿತು, ಯಾವ ಥರ ಸ್ವಾಮಿ ಮದುವೆ ಎಲ್ಲ ಬರುತ್ತೆ, ಆ ಥರ ಸ್ಟೋರಿ ಆಯಿತು. ಅದೆಲ್ಲ ಇಲ್ಲಿ ಫುಲ್ ವಿಡಿಯೋ ಹಾಕಿಬಿಟ್ರೆ ಕಾಪಿ ರೈಟ್ ಕ್ಲೈಮ್ ಬರುತ್ತೆ. ಸೊ ಇದಕ್ಕೆ ನಾವು ಇದೆಲ್ಲ ಹಾಕಿಲ್ಲ, ಜಸ್ಟ್ ನಿಮಗೆ ವಿಡಿಯೋ ಕ್ಲಿಕ್ ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬೋರ್ಡ್ ನೋಡ್ಬಿಟ್ಟು ಕಣ್ಣು ತುಂಬಿ ಬರುತ್ತೆ. ನೆಕ್ಸ್ಟ್ ನೋಡಿ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಅದನ್ನು ಸೆಟ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದಾದ ನೆಕ್ಸ್ಟು ಮತ್ತು ಬೆಳ್ಳಿ ಗಣೇಶನ ರಿವ್ಯೂ ಮಾಡ್ತಾರೆ. ಅಲ್ಲಿವರೆಗೂ ಪರದೆ ಹಾಕಿರ್ತಾರೆ. ತುಂಬ ಎಕ್ಸೈಟ್ಮೆಂಟ್ ಇದು ಮತ್ತು ಗಣೇಶ ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ, ಯಾವ್ದು ಮಹಾರಾಜ ಯಾವುದು ಗೊತ್ತೇ ಆಗಲ್ಲ, ಅಷ್ಟು ಸುಂದರವಾಗಿದೆ. ಅದೇನೆಂದರೆ ತುಂಬ ಹತ್ತಿರದಿಂದ ಗಣೇಶನ ನೋಡಿದ್ವಿ. ಟೋಟಲಿ ಗಣೇಶನ ನೋಡ್ಕೊಂಡು ವಾಪಸ್ ಮನೆಗೆ ಬರಬೇಕಂದ್ರೆ ನೈಟು 1:30 ಎಲ್ಲ ಆಗಿಬಿಟ್ಟಿತ್ತು. ಲಾಸ್ಟಲ್ಲಿ ಎಲ್ಲ ಗಣೇಶಂದು ಕ್ಲಿಯರಾಗಿ ಫೋಟೋಗಳನ್ನ ಹಾಕಿದ್ದೀನಿ, ನೋಡ್ಕೊಳ್ಳಿ. ಯಾರೆಲ್ಲ ಎಂಡ್ ತನಕ ವೀಡಿಯೋದನ್ನ ನೋಡಿದ್ದೀರಾ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.